ಏನ್ರಿ ಕೊನೆಗೂ ಗೆದ್ನಲ್ರಿ ನಮ್ ಗಿಲ್ಲಿ. ಆ ಗಿಲ್ಲಿ ಗೆದ್ದಿದ್ದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ನಮಗಂತೂ. ನಿಮಗೂ ಆಗಿರುತ್ತೆ ಅಂತ ನಾನು ಅನ್ಕೊಂತೀನಿ. ನಾನು ಹಾಡು ಹೇಳಿದ್ದಕ್ಕೂ ಓಟ್ ಹಾಕಿದ್ದಕ್ಕೂ ಅವ್ನ ಕಡೆ ಸಪೋರ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಅವ್ನು ಗೆದ್ದಿದ್ದಕ್ಕೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ, ಹೇಳ್ಕೊಳಕ್ಕಾಗ್ತಿಲ್ಲ. ಆ ಥರ ಖುಷಿ ಆಗ್ತೈತೆ. ನಾನು ನೆನ್ನೆ ಹೇಳಿದ್ದೆ, ವಿಡಿಯೋ ಬಿಟ್ಟಿದ್ದೆ ಒಂದು, ಗಿಲ್ಲಿನೇ ಗೆಲ್ಲದಂತೇಳಿ. ಗೆದ್ದಿದ್ದಾನೆ. ಎಲ್ಲರಿಗೂ ಯಾವ ಥರ ಖುಷಿ ಆಗೈತೆ ಅಂತ ತಿಳಿಸಿ. ಇನ್ನು ಯಾರು ಬೇರೆ ಗೆಲ್ಲಬೇಕಿತ್ತು ಗಿಲ್ಲಿ ಬಿಟ್ಟು ಅನ್ನೋದನ್ನ ಕಾಮೆಂಟಲ್ಲಿ ಹಾಕಿ. ಗಿಲ್ಲಿ ಗೆದ್ದಿರೋದಕ್ಕೆ ಖುಷಿಯಾಗಿರೋದಕ್ಕೂ ಕಾಮೆಂಟ್ ಹಾಕಿ. ದಾಳಿ ಧನಂಜಯ ಅವ್ರು ಹೇಳಿದ್ರು ಒಂದು ಮಾತು, ಬಡವ್ರ ಮಕ್ಳಿಗೆ ಬೆಳಿಬೇಕಣ್ರಿ ಅಂತೇಳಿ. ನಮ್ಮ ಗಿಲ್ಲಿ ಅವರು ಬೆಳೆದಾಯ್ತು ಕಣ್ರಿ. ಕನ್ನಡ ಜನತೆ ಅವ್ರು ಕೈ ಬಿಡಲಿಲ್ಲ, ಎಲ್ಲರೂ ಗೆಲ್ಸಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಇದೇ ಥರ ಸಪೋರ್ಟ್ ಮಾಡ್ತೀರಿ ಅವ್ರಿಗೂ, ನಮಗೂ ಸಪೋರ್ಟ್ ಮಾಡಿ ಬೆಳೆಸಿ ಹಾರೈಸಿ ಅಂತ ನಾನು ಕೇಳ್ಕೊತೀನಿ. ನಿನ್ನೆ ಅವರೊಂದು ವಿಡಿಯೋ ಬಿಟ್ಟಿದ್ದಾರೆ, ಹೊರಗಡೆ ಬಂದಮೇಲೆ ವಿಡಿಯೋ ಮಾಡಿರೋದು. ಫುಲ್ ಶೇವರ್ ಆಗ್ಬಿಟ್ಟಿದ್ದಾರೆ ರೀ ನಮ್ಮ ಗಿಲ್ಲಿ ಅವರು. ಅವ್ರಿಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಷ್ಟು ಲೆವೆಲಲ್ಲಿ ಫ್ಯಾನ್ಸ್ ಫಾಲೋವರ್ಸ್ಗಳು ನೋಡಿ ಅವರು ಶೇಕ್ ಆಗ್ಬಿಟ್ಟಿದ್ದಾರೆ ಫುಲ್ಲು. ಏನು ಹೇಳೋದಂತಲೇ ಗೊತ್ತಾಗ್ತಿಲ್ಲ ಅದಕ್ಕೆ. ಆ ವಿಡಿಯೋನ ನೀವು ಕಂಟಿನ್ಯೂ ನೋಡ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಸಪೋರ್ಟ್ ಮಾಡ್ತೀರಿ, ನಮ್ಮನ್ನು ಬೆಳೆಸಿ ಅಂತ ಹೇಳ್ತಾ ಬಾಯ್, ನಮಸ್ಕಾರ. ಚೆನ್ನಾಗ್ ಆಡ್ತಿದ್ದಾನ ಇಲ್ವಾ ಅಂತ ಹೊರಗಡೆ ಬಂದ್ಮೇಲಂತೂ ಅಪ್ಪ ಸೈಕ್ ಆಗ್ಬಿಟ್ಟ ಕಾಣಿಸುತ್ತೆ. ಯಪ್ಪ ನಿಜವಾಗ್ಲೂ ಬಟ್ ಊಹೆ ಮಾಡಿದ್ರೆ ಈ ಮಟ್ಟಿಗೆ ಇರುತ್ತೆ ಕ್ರೇಜ್ ಅಂತ ತಾಯಣಗೂ ಊಹೆ ಮಾಡಿರಲಿಲ್ಲ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಿಂಗೆ ನಾನು ಒಂದ್ 6 ರಿಂದ 7 ವಾರಕ್ಕೆ ಬಂದ್ಬಿಡ್ತೀನಿ. ನನಗೆ ಬಿಗ್ ಬಾಸ್ ಮನೆ ಹಿಂಗ ಕೂಡಾಕೋದು ಇದೆಲ್ಲ ನಂಗೆ ಆಗುದ, ನಾನು ಬಂದ್ಬಿಡ್ತೀನಿ ಅನ್ಕೊಂಡಿದ್ದೆ. ಅಯ್ಯೋ ಹೊರಗಡೆ ಬಂದ್ಮೇಲೆ ಒಂದ್ ಆಯ್ತಲ್ಲಣ್ಣ, ಸತ್ಯವಲ್ವೇ ಯಪ್ಪ, ಪ್ರತಿ ಸೀಸನ್ ಆಗುವಾಗ ಒಂದು ಕುತೂಹಲ ಇರುತ್ತೆ ನೋಡಿ, ನಡುತ್ತೈತೆ ಅವಾಗಿಂದ. ಅಲ್ಲ, ಪ್ರತಿ ಸೀಸನ್ ಆಗುವಾಗ ವಿನ್ನರ್ ವಿಚಾರ ಬಂದಾಗ ಒಂದಷ್ಟು ಕುತೂಹಲ ಇರುತ್ತೆ. ಬಟ್ ಈ ಸರಿ ಒನ್ ಸೈಡೆಡ್ ಗಿಲ್ಲಿನೇ ಗೆಲ್ಬೇಕು, ಗಿಲ್ಲಿನೇ ಗೆಲ್ಲದು ಅನ್ನೋಂಥದ್ದು. ಅದೇ ಯಾವ ಜನ್ಮದ ಪುಣ್ಯ ಮಾಡಿದ್ನೇನೋ, ನಮ್ಮ ಅಪ್ಪ ನಮ್ಮವ್ವ ಏನ್ ಪುಣ್ಯ ಮಾಡಿದ್ರೇನೋ, ಅದು ಗೆಲ್ಸಿದ್ದು ನನ್ ಪುಣ್ಯ. ನಾನು ಈಗ ಅದೇ ನೋಡ್ತಾ ಇದ್ದೆ. ಅಯ್ಯೋ ಅವರು ರಿಯಾಕ್ಷನ್ಗಳು, ಜನ ತೋರ್ಸು ಪ್ರೀತಿ. ನಾನು ಅದೇ ಸ್ಟೇಜ್ ಮೇಲೂ ಅದೇ ಹೇಳ್ದೆ, ಇಲ್ಲೂ ಅದೇ ಹೇಳ್ತೀನಿ. ನಾನು ಹೆಣ ಬೀಳೋ ಗಂಟ ಅವ್ರ ಋಣ ಮಾತ್ರ ತೀರ್ಸುತ್ತೆ. ಗಿಲ್ಲಿಗೋಸ್ಕರ ಇಡೀ ಕರ್ನಾಟಕ ಒಂದಾಗಿರೋದು. ಕರಾವಳಿ ಅಲ್ಲ, ಉತ್ತರ ಕರ್ನಾಟಕ ಅಲ್ಲ, ದಕ್ಷಿಣ ಕನ್ನಡ ಎಲ್ಲಾ ಕರ್ನಾಟಕನೇ ಗೆಲ್ಲಿ ಅಂತ. ಯಾಕಂದ್ರೆ ನಾವು ಈಚೆ ಕಡೆ ಜನಗಳು ಮಾತಾಡ್ತಿದ್ರಲ್ಲ, ಆಲ್ ಓವರ್ ಕರ್ನಾಟಕ ಜನ ಬಂದಿದ್ರು ನಿಮ್ಗೋಸ್ಕರ. ಹ್ಞೂ ಅಣ್ಣ, ಅದೇ ರಿಯಾಲಿಟಿ ಶೋನ ಇಷ್ಟೊಂದು, ಈಗ ನಾನು ಸಿನಿಮಾದಲ್ಲಿ ನೋಡೋನಿ, ಇದ್ರಲ್ಲೆಲ್ಲ ನೋಡೋನಿ, ಒಂದು ರಿಯಾಲಿಟಿ ಶೋನ ಇಷ್ಟೊಂದು ಸೀರಿಯಸ್ ಆಗಿ ತಕೊಂಡು ಬಂದು ಮಾತಾಡ್ತಾರೆ. ಅಷ್ಟೊಂದೆಲ್ಲ ಬ್ಯಾನರ್ ಎಲ್ಲ ಹಾಕಿ, ಕಟ್ಔಟ್ ಎಲ್ಲ ಹಾಕಿ, ಎತ್ಕೊಳ್ಳು ನಮ್ ಕಡೆ ಕಿಚ್ಚೊಡಿತಾರೆ. ಎತ್ಕೊಳ್ಳ ಮೇಲೆಲ್ಲ ನಮ್ ಫೋಟೋ ಹಾಕೊಂಡ್ ಎಲ್ಲ ಮಾಡ್ತಾರೆ ಅಂದ್ರೆ ನಾನು ಎಷ್ಟು ಪುಣ್ಯವಂತ. ಯಪ್ಪ,